ಕಾಯಿ ಕಾಯಿ ನುಗ್ಗೆಕಾಯಿ ಮಹಿಮಯ. ಎಕ್ಸ್ಕ್ಯೂಸ್ ಮೀ, ಹಾ ಒಂದು ಸ್ಮಾಲ್ ಹೆಲ್ಪ್ ಬೇಕಾಗಿತ್ತು. ಓಕೆ. ಮನೇಲಿ ಗ್ಯಾಸ್ ಸಿಲಿಂಡರ್ ಖಾಲಿ ಆಗೋಗಿದೆ, ನನ್ನ ಕೈ ಫ್ರ್ಯಾಕ್ಚರ್ ಆಗಿದೆ, ಸೊ ಹೆವಿ ಲಿಫ್ಟ್ ಮಾಡೋಕ್ಕಾಗಲ್ಲ. ಸೊ ಹೆಲ್ಪ್ ಮಾಡ್ತೀರಾ ಪ್ಲೀಸ್? ಯಾ ಶೋರ್, ಬನ್ನಿ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಆಂಟಿ. ಹ್ಞೂ ಓಕೆ ಅಲ್ಲ? ಸರಿ ಆಂಟಿ, ನಾನು ನೋಡ್ತೀನಿ ಮತ್ತೆ. ಒಂದು ನಿಮಿಷ ಇರಪ್ಪ, ಹಾಂ ಹೇಳಿ ಆಂಟಿ. ಸ್ವಲ್ಪ ಕಾಫಿ ಕೊಟ್ಕೊಂಡು ಹೋಗುವಂತೆ. ಅಯ್ಯೋ ಪರವಾಗಿಲ್ಲ ಆಂಟಿ, ಬೇಡ, ನಂಗೆ ಸ್ವಲ್ಪ ಕೆಲಸ ಇದೆ, ಆಚೆ ಹೋಗ್ಬೇಕು. ಇಷ್ಟೆಲ್ಲ ಹೆಲ್ಪ್ ಮಾಡಿದ್ದೆ, ಸ್ವಲ್ಪ ಕುಡ್ಕೊಂಡು ಹೋಗು, ಇಲ್ಲಾಂದ್ರೆ ನಂಗೆ ಸಮಾಧಾನ ಇರಲ್ಲ. ಸರಿ ಆಯ್ತು, ನಿಮ್ಮ ಇಷ್ಟ. ತಗೊಳಪ್ಪ. ಥ್ಯಾಂಕ್ ಯು. ಮತ್ತೆ ನಿನ್ನ ಹೆಸರು? ನಾನು ವಿಕ್ಕಿ ಅಂತ ಆಂಟಿ. ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? ನಾವು 10 ಇಯರ್ಸಿಂದ ಇಲ್ಲೇ ಇದ್ದೀವಿ ಆಂಟಿ. ಮತ್ತೆ ನೀವು ಎಷ್ಟು ವರ್ಷ ಆಯ್ತು ಆಂಟಿ ಇಲ್ಲಿ ಬಂದು? ಹಾಂ, ಹತ್ತಾದ್ರೆ ಇವಾಗ 1 ಇಯರ್ ಆಯಿತು. ಯಾಕೋ ಲೇಟು? ಏನಿಲ್ವೋ, ಕೆಳಗೆ ಮನೆ ಆಂಟಿದು ಸಿಲಿಂಡರ್ ರಿಪೇರ್ ಆಗಿತ್ತು, ಫಿಕ್ಸ್ ಮಾಡಿ ಬರೋಕ್ಕೆ ಲೇಟ್ ಆಯಿತು. ಮಚಾ ಆಂಟಿನ ಮಚ್ಚ ಇನ್ನೇನು ಮಚ್ಚ ಆಯಿತು? ಯಾಕೆ ಅವ್ರ ಹಸ್ಬೆಂಡ್ ಇದ್ದಿಲ್ವಾ? ಅವ್ರ ಹಸ್ಬೆಂಡ್ ಇಲ್ಲ ಕಣೋ, ತೀರ್ಕೊಂಡು ತುಂಬ ವರ್ಷಗಳಾಯ್ತು. ಅದು ಮ್ಯಾಟ್ರು. ಅವ್ರಿಗೆ ಗ್ಯಾಸ್ ಕನೆಕ್ಷನ್ ಅಲ್ಲ ಮಚ್ಚ, ಇನ್ನೇನು ಕನೆಕ್ಷನ್ ಬೇಕು. ಲವ್ಡೇ ಆ ಥರ ಏನಿಲ್ಲ, ಚಿಕ್ಕ ಮುಚ್ಕೊಂಡಿರೋ ನೋಡು, ಅವರಾಗವರೇ ಕ್ಲೋಸ್ ಆಗ್ತಾರೆ. ಹಿಂಗಂತ ಹೂ ಮಚ್ಚ, ಆಂಟಿಗಳಿಗೆಲ್ಲ ನಮ್ಮ ಹತ್ರ ಹೆಂಗಾಗಿರೋ ಹುಡುಗರು ಅಂದ್ರೆ ಒಂಥರ ಅವರಾಗವರೇ ಅಪ್ರೋಚ್ ಆಗ್ತಾರೆ. ಯಾಕಂದ್ರೆ ನೋಡು, ನನ್ಗೆ ಯಾಕೋ ಇದೊಂದೇ ಅನಿಸ್ತಾ ಇಲ್ಲ. ಅವ್ರ ಹಸ್ಬೆಂಡ್ ಬೇರೆ ಇಲ್ವಲ್ಲ, ಮೋಸ್ಟ್ಲಿ ಇವನ್ನ ಟ್ರ್ಯಾಪ್ ಮಾಡ್ತಾ ಇರ್ಬೋದು. ನಾನು ಸುಮ್ಮನೆ ನನ್ನ ತಲೆಗೆ ಹುಳ ಬಿಡ್ಬೇಡ್ರಲ್ಲೇ. ಬೇಕಾದ್ರೆ ನೋಡು, ನೆಕ್ಸ್ಟ್ ಟೈಮ್ ಅವರಾಗವರೇ ಮಾತಾಡ್ಸ್ತಾರೆ. ಮತ್ತೆ ಟ್ಯಾಂಕ್ಸ್ ಅಂತಾನೋ ಏನೋ ಒಂದಂತಾನೋ ಬಾ ಒಳಗಡೆ ಅಂತ ಕರೀತಾರೆ. ಈ ಸತಿ ಒಳಗಡೆ ಹೋದೆ ಅನ್ಕೊ ಮಗನೆ, ಮಟಾಶ್. ಆದರೆ ನಾನೇನು ಮಾಡಲ್ವಲ್ಲೋ. ನೀನೇನು ಮಾಡ್ಬೇಕಾಗಿಲ್ಲ ಕಣೋ, ಅವರಾಗವರೇ ಎಲ್ಲ ಮಾಡ್ಕೊಂತಾರೆ. ವಿಡಿಯೋ ಹಿಡಿಯೋದ್ರು ಅನ್ಕೋ, ನಿನ್ನ ಲೈಫ್ ಸರ್ವನಾಶ. ಹಾಯ್ ವಿಕ್ಕಿ, ಗುಡ್ ಮಾರ್ನಿಂಗ್. ಹಾಯ್ ಆಂಟಿ, ವೆರಿ ಗುಡ್ ಮಾರ್ನಿಂಗ್. ಟಿಫಿನ್ ಆಯ್ತಾ? ಇಲ್ಲ ಆಂಟಿ, ಆಚೆ ಹೋಗ್ತಾ ಇದ್ದೀನಿ, ತಿನ್ನಬೇಕು. ನಿಮ್ಮದು? ಇಲ್ಲ, ಇವಾಗಿನ್ನ ಅಡುಗೆ ಆಯಿತು. ಅದೇ ಅಡುಗೆ ಮಾಡಬೇಕಾದ್ರೆ ನಿನ್ನೆ ನೆನ್ಸ್ಕೊತಾಯಿದ್ದೆ. ಥ್ಯಾಂಕ್ಸ್ ಅಪ್ಪ ನೆನ್ನೆಗೆ. ಅಯ್ಯೋ ಪರವಾಗಿಲ್ಲ ಆಂಟಿ, ನೋ ಇಶ್ಯೂಸ್. ಬಾ ಟಿಫಿನ್ ಮಾಡುವಂತೆ, ಆಗಿಲ್ಲ ಅಂತಲ್ಲ. ಬೇಕಾದ್ರೆ ನೋಡು, ನೆಕ್ಸ್ಟ್ ಟೈಮ್ ಅವರಾಗವರೇ ಮಾತಾಡ್ಸ್ತಾರೆ. ಮತ್ತೆ ಟ್ಯಾಂಕ್ಸ್ ಅಂತಾನೋ ಏನೋ ಒಂದಂತಾನೋ ಬಾ ಒಳಗಡೆ ಅಂತ ಕರೀತಾರೆ. ಈ ಸತಿ ಒಳಗಡೆ ಹೋದೆ ಅನ್ಕೊ ಮಗನೆ, ಮಟಾಶ್. ಇಲ್ಲ ಆಂಟಿ, ಬೇಡ, ಪರವಾಗಿಲ್ಲ. ಏಯ್ ಆಂಟಿ ಆಂಟಿ ಬೇಡ ಆಂಟಿ. ಅಯ್ಯೋ ಆಂಟಿ ಬೇಡ ಆಂಟಿ, ಬಿಟ್ಬಿಡಿ ಆಂಟಿ, ನಾನು ಅಂಥವನಲ್ಲ ಆಂಟಿ. ಇಲ್ಲ ಆಂಟಿ, ಬೇಕಾದ್ರೆ ನನ್ನ ಫ್ರೆಂಡ್ನ ಕಳಿಸಿ ನಾವು ನಿಂತ್ಕೊಳ್ಳಿ ಆಂಟಿ, ನನ್ನ ಬಿಟ್ಬಿಡಿ ಆಂಟಿ. ಇಲ್ಲ ಆಂಟಿ, ನಮ್ಮ ಮನೆ ಗೊತ್ತಾದ್ರೆ ಒಂದು ಹೊರಗೆ ಹಾಕ್ತಾರೆ ಆಂಟಿ, ಬೇಡ ಆಂಟಿ. ಅಯ್ಯೋ ಬೇಡ ಆಂಟಿ. ನೀನೊಬ್ಬ ಗಂಡ್ಸಾಗಿರೋ ಒಳಗೆ ಬಾ, ಇಲ್ಲ ಅಂದ್ರೆ ಹೋಗ್ತಾ ಇರು. ಆಮೇಲೆ ಏನಾಯ್ತು? ಆಮೇಲೆ ಏನಾಯಿತು, ಒಳಗೆ ಕರೆದ್ರು, ಹೌದೆ, ಟಿಫನ್ ಕೊಟ್ಟರು, ಮಾಡಿದೆ, ಅಷ್ಟೇ. ಅಷ್ಟೇನಾ? ನಾನು ಆಗಿದ್ರೆ ಕಥೆನೇ ಬೇರೆ ಆಗಿರ್ತೀನಿ. ಅವರು ಇದನ್ನೇ ಹೇಳಿದ್ರು, ಇಷ್ಟಕ್ಕೆ ಇಷ್ಟೊಂದು ರಾಧ ಅಂತ ಮಾಡ್ದ ಅಂತ. ಸರಿ, ಫೋಟೋ ವಿಡಿಯೋ ಅಂತದೆಲ್ಲ ಕೊಡಕ್ಕೆ ಹೋಗ್ಬೇಡ, ಸರಿನಾ? ಓ ಎಕ್ಸ್ಪೀರಿಯನ್ಸ್ ಅಂದರೆ ಸರಿ ಆಂಟಿ, ನಾನು ಹೊಡ್ತೀನಿ, ಮತ್ತೆ ಸ್ವಲ್ಪ ಕೆಲಸ ಇದೆ. ಬಾ ವಿಕ್ಕಿ, ಒಂದು ಸೆಲ್ಫಿ ತಗೊಳ್ಳೋಣ. ಹಾಂ, ಅಂದರೆ ನಿನ್ನ ಜೊತೆ ಒಂದು ಮೆಮೊರಿ ಇರಲಿ ಅಂತ ಒಂದು ಸೆಲ್ಫಿ ತಗೊಳ್ಳೋಣ ಅಂತಾರೆ, ಇಲ್ಲ ಜಸ್ಟ್ ಫಾರ್ ಫನ್ ಒಂದು ರೀಲ್ ಮಾಡೋಣ ಅಂತಾರೆ ಅಷ್ಟೇ. ಮಗ್ನೆ ಒಪ್ಕೊಂಡ್ರೆ ಅನ್ಕೋ, ನೀನಷ್ಟೇ ಗೋವಿಂದ ಗೋವಿಂದ ಗೋವಿಂದ.
ಇದು? ಹಾಂ ಏನಿಲ್ಲ ಆಂಟಿ, ಇಲ್ಲ ಬೇಡ. ಜಸ್ಟ್ ಒಂದು ಸೆಲ್ಫಿ ಅಷ್ಟೇ. ಅಯ್ಯೋ ಇಲ್ಲ ಆಂಟಿ ಬೇಡ. ಯಾಕೆ ನೀನು ಸೆಲ್ಫಿನೇ ತಗೊಂಡಿಲ್ವಾ? ಇಲ್ಲ ಸೆಲ್ಫಿ ತೊಗೊಂಡಿದ್ದೀನಿ ಆಂಟಿ, ಆದರೆ ಲೇಡೀಸ್ ಜೊತೆ ತೊಗೊಂಡಿಲ್ಲ. ನನ್ನ ಜೊತೆ ಒಂದು ತಗೋಬಾ. ಅಯ್ಯೋ ಇಲ್ಲ ಆಂಟಿ ಬೇಡ. ಹೇಯ್ ಏನೂ ಆಗಲ್ಲ ಇಲ್ಲ ಬಾ. ಆಂಟಿ ಬೇಡ. ಹೇಯ್ ಏನೂ ಆಗಲ್ಲ ತಗೋಬಾ. ಇಲ್ಲ ಬೇಡ. ಏನಾಗಲ್ಲ ಬಾ. ಇಲ್ಲ ಆಂಟಿ ಬೇಡ ಪ್ಲೀಸ್, ಐ ಆಮ್ ನಾಟ್ ಕಂಫರ್ಟಬಲ್ ಆಂಟಿ, ಪ್ಲೀಸ್ ಫೋರ್ಸ್ ಮಾಡಬೇಡಿ ಪ್ಲೀಸ್. ಸರಿ ನನ್ನ ಜೊತೆ ಬೇಡ ಅಂದರೆ ನಿಂದೊಂದು ಸಿಂಗಲ್ ಪಿಕ್ ತಗೊಳ್ಳ. ಓಕೆ ಶೋರ್. ಅದೇನೋ ಮಚ್ಚ, ಎಲ್ಲ ನೀವು ಹೇಳ್ದಂಗೆ ನಡೀತಿದೆ, ಆದರೆ ನನ್ನಿಂದನೇ ಯಾಕೋ ಅವ್ರನ್ನ ಬೇರೆ ಥರ ನೋಡೋಕ್ಕಾಗ್ತಿಲ್ಲ. ಏನೋ ಒಂದು ಅಡ್ಡ ಬರ್ತಿದೆ, ಏನೋ ಒಂದು. ಲೇ ಬರೀ 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ನೋಡೋ, ಬರೀ 10 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ. ವಿಕ್ಕಿ ಇವಾಗ ಬಾಪ ಬಿಡ್ತೀನಿ ನೋಡು. ಇಲ್ಲಿ. ಸರ್ ಒಂದು ನಿಮಿಷ ಹಂಗೆ ಇರು. ಹೇಳಿ ಆಂಟಿ. ಬೆಳಗ್ಗಿಂದ ನಿಂಗೆ ಕಾಯ್ತಾ ಇದ್ದೆ. ಯಾಕಂటే ಏನಾಯಿತು? ರಾತ್ರಿಯಿಂದ ತುಂಬ ಹುಷಾರಿಲ್ಲ, ಸುಸ್ತಾಗ್ತಾ ಅಯ್ಯೋ. ಇದೆ. ಏನಾದರೂ ಟ್ಯಾಬ್ಲೆಟ್ ತೊಗೊಳ್ಳೋಣ ಅಂದರೆ ಅಡುಗೆನೂ ಮಾಡೋಕ್ಕಾಗ್ತಾ ಇಲ್ಲ. ಓಕೆ ಆಚೆಯಿಂದ ಎಲ್ಲಾದರೂ ತಿಂಡಿನೂ ತೊಗೊಂಡು ಹಂಗೆ ಮೆಡಿಸಿನ್ ತೊಗೊಂಬರ್ತೀಯ? ಸರಿ ಆಂಟಿ, ಸರಿ ಆಂಟಿ, ನಾನು ತಂದುಬಿಡ್ತೀನಿ. ಓಕೆಪ್ಪ. ಬೇಗ ಕೊಟ್ಟು ಬೇಗ ಹೋಗ್ಬೇಕು, ಅವ್ನು ಬೇರೆ ವೆಯ್ಟ್ ಮಾಡ್ತಾ ಇರ್ತಾನೆ. ಆಂಟಿ ಟ್ರ್ಯಾಪ್ ಮಾಡ್ತಾ ಇರ್ಬೋದು. ಮತ್ತೆ ಒಳಗಡೆ ಹೋದ ಅನ್ಕೋ ನೀನು ಮಟಾಶ್. ಬರೋದಲ್ಲಿ ಏನೇನು ತಲೆ ಕೆಲ್ಸವ್ರೆ. ಒಳಗೆ ಹೋದ್ರೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇವಾಗ ಒಳಗೆ ಹೋಗ್ದಿರ ಅವ್ರಿಗೆ ಏನಾದರೂ ಆಯಿತು ಅಂದರೆ ಆ ಗಿಲ್ಟ್ ಲೈಫ್ ಲಾಂಗ್ ನನಗಿರುತ್ತೆ. ಇಫ್ ಇನ್ ಕೇಸ್ ನಾನು ಒಳಗೆ ಹೋಗಿ ಏನಾದರೂ ಆಯಿತು ಅಂತಂದರೆ. ಸಿಟಿಯಲ್ಲಿ ಯುವಕ ಆಂಟಿಯನ್ನು ಟ್ರ್ಯಾಪ್ ಮಾಡಿ ಸಾಯಿಸಿದ ಸುದ್ದಿ ಈಗ ಸಂಚಲನ ಸೃಷ್ಟಿಸಿದೆ. ಮಕ್ಕಳು ಹೇಳಿರೋದಕ್ಕೆ ಏನೇನೋ ಮಾಡ್ತೀವಿ ನಾವು, ಅವರು ಏನೇನೋ ಯೂಸ್ ಮಾಡ್ತಿಲ್ಲ ಅವರು. ಏನು ಮಾಡೋದು ಏನೋ ಗೊತ್ತಾಗ್ತಿಲ್ಲ. ಅವ್ರಿಗೆ ಇದ್ರಲ್ಲಿ ಅವ್ರಿಗೆ ಏನೇನು ರೋಗ ಇದೆಯೋ ಏನೋ ಗೊತ್ತಿಲ್ಲ. ನಾನು ಕಂಡ್ಕೊಳುತ್ತೋ ಏನೋ ಗೊತ್ತಿಲ್ವಲ್ಲ ಅವರು, ಏನು ಮಾಡೋದು? ಹಾಂ ಐಡಿಯಾ. ಮುಖ ಕವಚವನ್ನು ಧರಿಸಿ ಎಲ್ಲ ಸಮಸ್ಯೆಗಳನ್ನು ಎದುರಿಸಿ. ವಿಕ್ಕಿ ಆಂಟಿ ಎದ್ರಾ? ಆ, ಆ. ತಗೊಳ್ಳಿ, ಕಷಾಯ ಕುಡೀರಿ, ಸ್ವಲ್ಪ ಬೆಟರ್ ಫೀಲ್ ಆಗುತ್ತೆ. ಬಿಸಿ ಇದೆ, ಹುಷಾರು. ಥ್ಯಾಂಕ್ ಯು. ನಿಜ ನಿನ್ನ ಹೆಂಡತಿಯಾಗಿ ಬರೋಳು ತುಂಬ ಲಕ್ಕಿ ಕಾಣೋ. ಯಾರು ಅಂತ ಗೊತ್ತಿಲ್ದಿರೋ ನನ್ನೇ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ಯಾ, ಇನ್ನು ಅವಳನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀಯ ನೀನು. ಸೀರಿಯಸ್ಲಿ ನಂಗೊಬ್ಳು ಮಗಳು ಇದ್ದಿದ್ರೆ ನಿಂಗೆ ಕೊಟ್ಟು ಮದುವೆ ಮಾಡ್ತಿದ್ದೆ. ಇದೆಯಾ ಇದೆಯಾ ಇದೆಯಾ? ಇಲ್ಲ ತಾನೇ? ಇಲ್ಲ ಅಂದಮೇಲೆ ಸುಮ್ಮನೆ ಇರಬೇಕು. ಇದ್ಯಾವುದೋ ಬಲ್ಲ ಟ್ರೆಂಡ್ ಆಗಿಬಿಟ್ಟಿದೆ ಈ ನಡುವೆ. ಇರೋರು ಯಾರು ಕೊಡಲ್ಲ, ಇಲ್ಲದೆ ಇರೋರು ಇದ್ರೆ ಕೊಡ್ತೀನಿ ಅಂತೇಳಿ ಹೊಟ್ಟೆ ಒರೆಸೋದು. ಇನ್ನೊಂದು ಸರಿ ಯಾರಾದರೂ ಇದ್ರೆ ಕೊಡ್ತೀನಿ ಅಂತೇಳಿ ಆಮೇಲಿದೆ ನಿಮಗೆ. ಏನು ಮಾಡ್ತೀಯ? ಹಾಂ, ಪಕ್ಕದ ಮನೆ ಅಂಕಲ್ಕೊಂಡು ನಿಮ್ಮದು ಕನೆಕ್ಟ್ ಮಾಡಿಸ್ಬಿಟ್ಟು ಮಗು ಮಾಡಿಸ್ಬಿಟ್ಟು ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ ಅಷ್ಟೇ. ಆಂಟಿ ಕರೆದಿದ್ರಿ? ಏನಿಲ್ಲ, ಇವತ್ತು ಮನೇಲಿ ಪಾಯಸ ಮಾಡಿದ್ದೆ, ಕೊಡೋಣ ಅಂತ ಕರೆದೆ ಅಷ್ಟೇ. ಪಾಯ್ಸನಾ?
ಲೋ ನೀನು ಹೇಳಿದ್ದು ಇವಾಗ ನೆನ್ಸ್ಕೊಂಡ್ರು ನಗು ಬರುತ್ತೆ ಕಣ. ಅದು ಹೆಂಗೆ ಪಕ್ಕದ ಮನೆ ಅಂಕಲ್ಗೆ ಕನೆಕ್ಟ್ ಮಾಡಿಸ್ತೀಯಾ? ಎಷ್ಟು ಕನೆಕ್ಷನ್ಸ್ ಮಾಡಿಸಿದ್ಯಪ್ಪ? ಆಂಟಿ ನಾನು ಯಾವುದೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ, ಸುಮ್ಮನೆ ಅದ್ರ ಬಗ್ಗೆ ಎಲ್ಲ ಮಾತಾಡ್ಬೇಡಿ, ನನ್ನ ಕೋಪ ಬರುತ್ತೆ ಅಷ್ಟೇ. ಓ ಸರಿ ಸರಿ. ಹಾಂ ಆಂಟಿ, ಕೇಳ್ತೀನಂತ ಬೇಜಾರು ಮಾಡ್ಕೋಬೇಡಿ. ಹೌದು, ಅಂಕಲ್ ಹೆಂಗೆ ತೀರ್ಕೊಂಡ್ರೆ ಆಂಟಿ? ಅಂಕಲ್ಲ ನಾನೇ ಸಾಯಿಸ್ಬಿಟ್ಟೆ. ಹಾಂ ಅದಾ ನಿಮ್ಮ ಅಂಕಲ್ಲು ನಾನು ಹೇಳಿದ ಮಾತು ಒಂಚೂರು ಕೇಳ್ತಿರ್ಲಿಲ್ಲ, ನಾನು ಹೇಳಿದ ಏನೂ ಮಾಡ್ತಿರ್ಲಿಲ್ಲ. ಅದಕ್ಕೆ ಒಂದಿನ ನಾನೇ ಪಾಯಸಕ್ಕೆ ವಿಷ ಕೊಟ್ಬಿಟ್ಟೆ. ಅಯ್ಯೋ, ಲೋ ನಿಂತ್ಕೊಳ್ಳೋಲೇ, ನಿಂತ್ಕೊಳ್ಳೋ. ಇದು ಯಾವ್ದು ಗುರು ಇದು? ಪಾಯಸದಲ್ಲಿ ವಿಷ ಕೊಡ್ತಾರಂತೆ. ಹೇಯ್ ನೀನೇನು ಟೆನ್ಷನ್ ಆಗಬೇಡ, ನಿಂಗೆ ಕೊಟ್ಟಿರೋದ್ರಲ್ಲಿ ಆ ಥರ ಇನ್ನೂ ಮಿಕ್ಸ್ ಮಾಡಿಲ್ಲ, ಯಾಕಂದರೆ ನೀನು ನನ್ನ ಮಾತು ಕೇಳ್ತೀಯಲ್ಲ. ಏ ಸುಮ್ಮನೆ ಹೇಳ್ದೆ ಕಣೋ. ಆ್ಯಕ್ಚುಲಿ ನಿಮ್ಮ ಅಂಕಲು ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡ್ರು. ನೀನು ತಗೋ ಕುಡಿ. ಸರಿ ಅದೆಲ್ಲ ಬಿಡು, ನಾನೊಂದು ಕೇಳ್ತೀನಿ, ಮಾಡ್ತೀಯಾ? ಇವಾಗ ಅರ್ಥ ಆಯಿತು. ಸೊ ನೀವೇನಾದರೂ ಹೇಳಬೇಕು ಅಂದರೂ ಪಾಯಸನೇ, ನೀವು ಹೇಳಿದ ಮಾತು ಕೇಳಿಲ್ಲ ಅಂದರೂ ಪಾಯಸ ಕೊಟ್ಬಿಡ್ತೀರಲ್ಲ? ಹೆಚ್ಚಿ ಹಾಗೇನಿಲ್ಲ ಕಣೋ, ನಿಜವಾಗ್ಲೂ ನಿಮ್ಮ ಅಂಕಲು ಒಂದು ಆಕ್ಸಿಡೆಂಟಲ್ಲೇ ಹೋಗಿದ್ದು. ನಿಂಗೆ ಬೇಜಾರಾಗಬಾರ್ದು ಅಂತ ನಾ ಆ ಥರ ಹೇಳಿದೆ ಅಷ್ಟೇ. ನೀನು ಕುಡಿ ತಗೋ. ವಿಷ ಕೊಟ್ಬಿಟ್ಟೆ. ಇಲ್ಲ ಇಲ್ಲ ಬೇಡ, ಅದೇನೋ ಕೇಳ್ತೀನಿ ಅಂದ್ರಲ್ಲ, ಕೇಳಿ ಅದನ್ನು. ನಿಮ್ಮ ಅಂಕಲ್ ಹೋದಾಗಿಂದ ನಾನು ಕ್ರಿಸ್ಮಸ್ ಸೆಲೆಬ್ರೇಟೇ ಮಾಡಿಲ್ಲ. ಆದರೆ ಈ ವರ್ಷ ನನಗೆ ಸೆಲೆಬ್ರೇಟ್ ಮಾಡಬೇಕು ಅಂತ ಅನ್ನಿಸ್ತಿದೆ. ನಿಮ್ಮ ಅಂಕಲ್ ಇದ್ದಾಗ ಎವ್ರಿ ಕ್ರಿಸ್ಮಸ್ಗೂ ಒಂದೊಳ್ಳೆ ವೈನ್ ತಂದು ಕೊಡ್ತಾಯಿದ್ರು. ಈ ಸತಿ ನೀನು ತಂದು ಕೊಡ್ತೀಯಾ? ಸೊ ಮಚಾನ್, ಫೈನಲ್ಲಿ ಟೈಮ್ ಬಂತು. ಆಂಟಿರು ಡ್ರಿಂಕ್ಸ್ ಅಂದರೆ ಫುಲ್ಲು ಎಂಜಾಯೇ. ಆಂಟಿ, ಯಾಕೋ ಏನಾಯ್ತು? ಏನೋ ಮಚ್ಚ, ನಿನ್ನೆ ಫುಲ್ ವರ್ಕೌಟ್ ಅಂತೆ, ಅದಕ್ಕೆ ಹುಡುಗ ಫುಲ್ ಸುಸ್ತಾಗವ್ನೆ. ಹೌದು, ನಿಮ್ಮಮ್ಮ ನನಗೇನಾಗಬೇಕು? ನಿಮ್ಮಮ್ಮ ನಮ್ಮಮ್ಮ ಏನು ಮಚ್ಚ? ನಿಮ್ಮಮ್ಮ ನಮ್ಮಮ್ಮ ಇದ್ದಂಗೆ, ನಮ್ಮಮ್ಮ ನಿಮ್ಮಮ್ಮ ಇದ್ದಂಗೆ. ಮತ್ತು ಬೇರೆಯವ್ರ ಅಮ್ಮ ಮಾತ್ರ ಯಾಕೋ ಮಚ್ಚ ನಮ್ಗೆ ಬೇರೆ ಥರ ಕಾಣಿಸ್ತಾರೆ? ಯಾಕಂటే ಏನಾಯಿತು? ಅಂಕಲ್ ನೆನಪಾದ್ರ? ನನ್ನ ಮಗ ಎಕ್ಸಾಕ್ಟ್ಲಿ 15 years ಬ್ಯಾಕ್ ಇದೇ ಕ್ರಿಸ್ಮಸ್ ದಿನ ಜಸ್ಟ್ ಅದಕ್ಕೆ ನಿಮ್ಮ ಅಂಕಲು ಎವ್ರಿ ಕ್ರಿಸ್ಮಸ್ಗೂ ವೈನ್ ತೊಗೊಂಡು ಬರ್ತಾಯಿದ್ರು.
ಇಬ್ಬರು ವೈನ್ ಕುಡಿತಾ ಫೀಲ್ ಮಾಡ್ತಿದ್ವಿ. ಬಟ್ ಇವಾಗ ಅವರು ಇಲ್ಲ. ನಿಮ್ಮ ಅಂಕಲ್ ಇಲ್ಲ ಅನ್ನೋದು ನಂಗೆ ಬೇಜಾರಿಲ್ಲ, ಯಾಕಂದರೆ ಐ ಲೀಡ್ ವಿತ್ ಹಿಮ್ ಫಾರ್ ಅ ವೈಲ್. ಆದರೆ ಅವನು ನನ್ನ ಜೊತೆ ಇದ್ದಿದ್ದು ಜಸ್ಟ್ ಫ್ಯೂ ಇಯರ್ಸ್ ಅಷ್ಟೇ. ನನ್ನ ಅಮ್ಮ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡ್ದ. ಸ್ವಲ್ಪ ದಿನಕ್ಕೆ ನನ್ನ ಬಿಟ್ಟು ತುಂಬ ದೂರ ಹೋಗ್ಬಿಟ್ಟ. ಅವನಿಲ್ಲ ಅನ್ನೋದು ನನಗೆ ನರ್ಕ ಫೀಲ್ ಆಗತ್ತೆ. ಆವಾಗ ನೀನು ಬಂದೆ. ಅವನು ಇವಾಗ ಇದ್ದಿದ್ರೆ ಹೆಂಗಿರ್ತಿದ್ನೋ ಹಾಗೆ ಇದೆಯಾ ನೀನು. ಅವನಂತೂ ನನ್ನ ಅರ್ಧಕ್ಕೆ ಬಿಟ್ಟು ಹೋಗ್ಬಿಟ್ಟ. ನೀನಾದರೂ ನನ್ನ ಜೊತೆ ಕೊನೆವರೆಗೂ ಇರ್ತೀಯ ಮಗನೇ.